ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ಬ್ರೀದಿಂಗಲ್ಲಿ ಎರಡು ರೀತಿ ಇರುತ್ತೆ. ಒಂದು ಶಾಲೋ ಬ್ರೀದಿಂಗ್, ಒಂದು ಡೀಪ್ ಬ್ರೀದಿಂಗ್. ಏನು ಡಿಫ್ರೆನ್ಸ್ ಶಾಲೋ ಬ್ರೀದಿಂಗಿಗೂ ಡೀಪ್ ಬ್ರೀದಿಂಗು ಅಂತ ನೋಡೋಣ. ಶಾಲೋ ಬ್ರೀದಿಂಗ್ನಲ್ಲಿ ನಾವು ಉಸಿರನ್ನು ತೊಗೊಂಡಿರೋದು ಬರೀ ಚೆಸ್ಟಲ್ಲಿ ಮಾತ್ರ ಇರುತ್ತೆ, ಕೆಳಗಡೆ ಫುಲ್ ಬಾಡಿಗೆ ಹೋಗೋದೇ ಇಲ್ಲ. ಆಗ ಲಂಗ್ಸಲ್ಲಿ ಕೆಳಗಡೆ ಫುಲ್ ಗಾಳಿನೇ ತುಂಬಿಕೊಳ್ಳೋದಿಲ್ಲ. ಆವಾಗ ನಮ್ಮ ಹಾರ್ಟ್ ಏನು ಮಾಡ್ಬೇಕು ಹೇಳಿ, ಜಾಸ್ತಿ ಫೋರ್ಸಿಂದ ಬಡ್ಕೊಳ್ಬೇಕಾಗುತ್ತೆ. ಎಲ್ಲ ಕಡೆಗೂ ಆಕ್ಸಿಜನ್ ಕಳಿಸ್ಬೇಕಲ್ಲ, ಕಡಿಮೆ ಆಕ್ಸಿಜನ್ ತೊಗೊಳ್ತೀವಲ್ಲ, ಹಾಫ್ ಆಫ್ ದ ಲಂಗ್ಸನ್ನು ಯೂಸ್ ಮಾಡ್ಕೊಳ್ಳೋ ಥರ. ಸೊ ಆ ಥರ ಆಗುತ್ತೆ. ಹಾಗಾದಾಗ ನಮ್ಮ ಬಾಡಿ ಹೇಗಿರುತ್ತೆ ಗೊತ್ತಾ? ಯೂಶ್ವಲಿ ಸ್ಟ್ರೆಸ್ಡ್ ಆಗಿರುತ್ತೆ. ಟೆನ್ಷನ್ ಎಲ್ಲ ಈ ಥರ ಶೋಲ್ಡರ್ಸಲ್ಲಿರುತ್ತೆ. ಚಿಕ್ಕದಕ್ಕೂ ತುಂಬ ಆಂಗ್ಸೈಟಿ ಆದಾಗ, ಸ್ಟ್ರೆಸ್ ಆದಾಗ ಆ ಥರ ಉಸಿರಾಡ್ತೀವಿ ನೋಡಿ, ಎದೆ ಹಿಂದೆ ಮುಂದೆ ಆಗುತ್ತಲ್ಲ, ಆ ಥರ ಮಾಡ್ತಾ ಇರ್ತೀವಿ. ಆಗ ನಮ್ಮ ಬ್ರೈನ್ಗೆಲ್ಲ ಕರೆಕ್ಟಾಗಿ ಆಕ್ಸಿಜನ್ ಹೋಗೋದಿಲ್ಲ. ಸೊ ಅದು ಒಂದು ರೀತಿಯ ಬ್ರೀದಿಂಗ್. ಸೆಕೆಂಡ್ ಬ್ರೀದಿಂಗ್ ಏನು ಗೊತ್ತಾ? ಡೀಪ್ ಬ್ರೀದಿಂಗ್. ನಿದ್ದೆ ಮಾಡುವಾಗ ನೋಡಿ, ಆಗ ಯೂಶ್ವಲಿ ಅದು ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ಕೆಳಗೆ ಮೇಲೆ ಆಗ್ತಾ ಇರುತ್ತೆ ಅಲ್ವಾ? ಅದು ಡೀಪ್ ಬ್ರೀದಿಂಗ್. ಫುಲ್ ಲಂಗ್ಸ್ಗೆ ಉಸಿರು ತಗೊಳ್ಳೋದು, ಫುಲ್ ಲಂಗ್ಸಿಂದ ಉಸಿರನ್ನು ಬಿಡೋದು. ಅದಕ್ಕೆ ಬಾಡಿ ಕಾಮಾಗಿರುತ್ತೆ, ಆರಾಮಾಗಿರುತ್ತೆ. ಫುಲ್ ದೇಹಕ್ಕೂ ಆಕ್ಸಿಜನ್ ಸಪ್ಲೈ ಆಗ್ತಾ ಇರುತ್ತೆ. ಬ್ರೈನೂ ಆರಾಮಾಗುತ್ತೆ. ಓಕೆ, ಇವನು ರಿಲ್ಯಾಕ್ಸ್ಡ್ ಆಗಿದ್ದಾನೆ, ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. ಹಾರ್ಟೂ ತುಂಬ ಬಡ್ಕೋಬೇಕಾಗಿಲ್ಲ, ಆಕ್ಸಿಜನ್ ಸಪ್ಲೈ ಸರಿಯಾಗಿದೆ. ಇದು ಎರಡು ರೀತಿಯ ಬ್ರೀದಿಂಗ್. ಇವಾಗ ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಏನಂದರೆ, ನಾನೊಂದು 3 ಮಂತ್ಸಿಂದ ಸದ್ಗುರು ಅವರದ್ದು ಈಶಾ ಫೌಂಡೇಶನ್ ಒಂದು ಮೆಡಿಟೇಷನ್ಗೆ ಜಾಯ್ನ್ ಆದೆ. ಅದರಲ್ಲಿ ಅವರು ಬ್ರೀದಿಂಗ್ ಬಗ್ಗೆ ಎಲ್ಲ ಹೇಳ್ಕೊಟ್ರು. ನಾನು ಯಾವ ಥರ ಜನ ಅಂದರೆ, ನನಗೆ ಗೊತ್ತಿರೋದೇ ತುಂಬ ಜಾಸ್ತಿ, ಎದುರುಗಡೆ ಇರೋರ್ಗೆ ಗೊತ್ತಿರೋದು ಸ್ವಲ್ಪ ಕಡಿಮೆ ಅಂತ ಅಂದ್ಕೊಳ್ಳೋಳು. ನೀವು ಆ ಥರ ಇದ್ದರೆ ದಯವಿಟ್ಟು ಆ ಥರ ತಿದ್ಕೊಂಡ್ಬಿಡಿ ನಿಮ್ಮನ್ನು. ಯಾಕಂದರೆ ಯೂಶ್ವಲಿ ನಮಗೆ ಗೊತ್ತಿರೋದು ಕಡಿಮೆ ಇರುತ್ತೆ, ಹೊರಗಡೆ ಜಗತ್ತಲ್ಲೇ ಜಾಸ್ತಿ ನಾಲೆಜ್ ಇರುತ್ತೆ. ನಾವು ಯಾವಾಗಲೂ ನಮ್ಮ ಡೋರನ್ನು ಓಪನ್ ಮಾಡಿಟ್ಕೊಂಡ್ರೆ ನಾಲೆಜ್ ಒಳಗಡೆ ಬರೋಕ್ಕಾಗೋದು. ಓಕೆ, ಇವಾಗ ಮುಂದೆ ನೋಡೋಣ. ವಿಷಯ ಏನಾಯ್ತಂದರೆ, ಈ ಥರ ಅವ್ರು ಬ್ರೀದಿಂಗ್ ಟೆಕ್ನಿಕನ್ನು ಹೇಳ್ಕೊಟ್ರು. ನಾವು ಮುಂಚೆ ಇದ್ದಿದ್ದು ಚೆನ್ನೈಯಲ್ಲಿ. ಸ್ವಲ್ಪ ದೊಡ್ಡದೇ ಸಿಟಿ, ಜಾಸ್ತಿ ಧೂಳು, ಜಾಸ್ತಿನೇ ಪೊಲ್ಯೂಷನ್ ಅಲ್ವಾ? ಸೊ ಮೂಗೆಲ್ಲ ಬ್ಲಾಕ್ ಆಗಿಬಿಡ್ತು. ನೋಸ್ಟ್ರೈಲ್ಸ್ ಯೂಶ್ವಲಿ ಬ್ಲಾಕ್ ಆಗಿಬಿಡ್ತಿತ್ತು. ಒಂದು ಸಾರಿ ರೈಡ್ಗೆ ಹೋಗಿ ಬಂದುಬಿಟ್ರೆ ಬ್ಲಾಕ್ ಆಗಿಬಿಡ್ತಿತ್ತು. ಆದ್ದರಿಂದ ನಾನೇನು ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ, ನಾನು ಉಸಿರಾಡ್ತಾ ಇರೋ ಶಾಲೋ ಬ್ರೀದಿಂಗ್ಗೆ ನಾರ್ಮಲ್ ಬ್ರೀದಿಂಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇವಾಗ ಒಂದು 3-4 ಮಂತ್ಸಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ನಲ್ಲ, ಇಷ್ಟು ದಿವಸ ಗೊತ್ತಾಗಲಿಲ್ಲ. ಇವಾಗ ಫೀಲ್ ಆಗ್ತಾ ಇದೆ, ನಾನು ನಾರ್ಮಲ್ ಬ್ರೀದ್ ಮಾಡೋದನ್ನೇ ಡೀಪ್ ಬ್ರೀದ್ ಮಾಡ್ತಾ ಇದ್ದೀನಿ. ನನ್ನ ಹೊಟ್ಟೆ ಮೇಲೆ ಕೆಳಗೆ ಆಗ್ತಾ ಇದೆ ಅಂತ. ಅರೆ ಯಾಕೆ ಹೀಗಾಗ್ತಾ ಇದೆ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತೆಲ್ಲ ಯೋಚನೆ ಮಾಡಿದಾಗ ಅದನ್ನು ರಿಸರ್ಚ್ ಮಾಡಿದೆ. ಇವಾಗ ನಾನು ಮಾಡ್ತಾ ಇರೋದು ಸರಿನಾ, ನಾನು ಮುಂಚೆ ಮಾಡ್ತಾ ಇರೋದು ಸರಿನಾ ಅಂತೆಲ್ಲ ನೋಡಿದಾಗ ಶಾಲೋ ಬ್ರೀದಿಂಗಿಂತ ಡೀಪ್ ಬ್ರೀದಿಂಗೇ ಒಳ್ಳೆಯದು. ಅದು ನಮ್ಮನ್ನು ಕಾಮಾಗಿ ಕೂಲಾಗಿ ಇಡುತ್ತೆ. ಯೂಶ್ವಲಿ ಯಾವಾಗಲೂ ನನಗೆ ಭುಜದಲ್ಲಿ ಪೇನ್ ಬರೋದು. ನಾನೇನು ಇಡೀ ಜಗತ್ತಿನ ಭಾರವನ್ನು ಹೊತ್ಕೊಂಡಿಲ್ಲ, ಆದರೆ ಆ ಥರನೇ ಫೀಲ್ ಆಗ್ತಿತ್ತು, ತುಂಬ ಸ್ಟ್ರೆಸ್ಡ್ ಆಗಿ. ಯಾವಾಗಲೂ ಶೋಲ್ಡರ್ಸಲ್ಲಿ ಪೇನ್ ಇರ್ತಿತ್ತು ಮತ್ತು ಚಿಕ್ಕದಕ್ಕೂ ರಿಯಾಕ್ಟ್ ಮಾಡ್ತಾಯಿದ್ದೆ. ಆಂಗ್ಸೈಟಿ ಅಂತ ಹೇಳಿದ್ನಲ್ಲ, ಆ ಥರ. ಆದರೆ ಇವಾಗ ತನ್ನಿಂತಾನೇ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಅದಕ್ಕೂ ಬ್ರೀದಿಂಗೂ ಇಷ್ಟೊಂದು ಸಂಬಂಧ ಇದೆ ಅಂತ ಗೊತ್ತೇ ಇರಲಿಲ್ಲ. ನೋಡಿ, ಪೊಲ್ಯೂಷನ್ ಕೂಡ ಇದ್ರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹೇಗೆ ಅಂದರೆ, ನಮ್ಮ ಮೂಗು ಬ್ಲಾಕ್ ಆಗಿಬಿಡೋದು, ಒಳಗಡೆ ಹೋಗಿ ಧೂಳು ಕಣಗಳು ಕುತ್ಕೊಂಡ್ಬಿಟ್ರೆ ಶ್ವಾಸಕೋಶ ಫುಲ್ ಕೆಪಾಸಿಟಿಯಲ್ಲಿ ವರ್ಕ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾವು ಶಾಲೋ ಬ್ರೀದ್ ಮಾಡಬೇಕಾಗುತ್ತೆ, ಫುಲ್ ಉಸಿರಾಡೋಕ್ಕಾಗಲ್ಲ. ಆದ್ದರಿಂದ ಶ್ವಾಸಕೋಶಗಳು ಎರಡೆರಡು ಇಟ್ಕೊಂಡಿದ್ದೀವಿ, ಅದನ್ನು ಮ್ಯಾಕ್ಸಿಮಮ್ ಯೂಸ್ ತೊಗೊಳ್ಳೋಣ. ಫುಲ್ ಡೀಪ್ ಬ್ರೀದೇ ಮಾಡೋಣ. ಯಾಕ್ರಿ ಕಷ್ಟಪಡಬೇಕು? ದೇವರೆಲ್ಲ ಚೆನ್ನಾಗಿರುವಾಗ ಕೊಟ್ಟಿದ್ದಾನೆ, ಕರೆಕ್ಟಾಗಿರೋ ವರ್ಕಿಂಗ್ ಲಂಗ್ಸ್ ಕೊಟ್ಟಿದ್ದಾನೆ. ಶಾಲೋ ಬ್ರೀದಿಂಗ್ ಅನ್ನೋ ತಪ್ಪು ಅಂತ ಗೊತ್ತಾದಮೇಲೆ ಸರಿಯಾಗಿರೋದನ್ನು ಕಲ್ತ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಅಲ್ವಾ? ಆದ್ದರಿಂದ ನನಗೆ ಇಂಪ್ರೂವ್ ಆಯಿತು. ನಿಮಗೂ ಏನಾದರೂ ವರ್ಕೌಟ್ ಆದರೆ ಶಾಲೋ ಬ್ರೀದಿಂಗಿಂದ ಬಿಟ್ಟು ಮೊದಲು ಚೆಕ್ ಮಾಡ್ಕೊಳ್ಳಿ, ಶಾಲೋ ಬ್ರೀದ್ ಮಾಡ್ತಾಯಿದ್ದೀರಾ, ಡೀಪ್ ಬ್ರೀದ್ ಮಾಡ್ತಾಯಿದ್ದೀರಾ ಅಂತ. ಡೀಪ್ ಬ್ರೀದ್ ಮಾಡ್ತಾಯಿದ್ರೆ ಯೋಚನೆನೇ ಮಾಡಬೇಕಾಗಿಲ್ಲ, ನೀವು ಕರೆಕ್ಟಾಗಿ ಉಸಿರಾಡ್ತಾ ಇದ್ದೀರಾ. ಶಾಲೋ ಬ್ರೀದಿಂಗ್ ಮಾಡ್ತಾಯಿದ್ರೆ ದಯವಿಟ್ಟು ಡೀಪ್ ಬ್ರೀದಿಂಗಿಗೆ ಚೇಂಜ್ ಮಾಡ್ಕೊಳ್ಳಿ. ಹೇಗೆ ಮಾಡಬೇಕಂತ ರಿಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹೇಳ್ಕೊಡೋರು ಇರ್ತಾರೆ ಬ್ರೀದಿಂಗ್ ಟೆಕ್ನಿಕ್ಸು, ಯೋಗ ಟೆಕ್ನಿಕ್ಸ್ ಎಲ್ಲನೂ. ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿಕೊಂಡು ನೀಟಾಗಿ ಕಲ್ತ್ಕೊಂಡು ಇಂಪ್ರೂವ್ ಮಾಡ್ಕೊಳ್ಳಿ. ಅದು ನಿಮ್ಮ ಹೆಲ್ತನ್ನು ಎಲ್ಲದನ್ನು ಇಂಪ್ರೂವ್ ಮಾಡುತ್ತೆ. ನಿಮ್ಮ ಟೆನ್ಷನ್ನು, ಸ್ಟ್ರೆಸ್ಸು, ಆಂಗ್ಸೈಟಿ, ಯೋಚನೆ ಮಾಡೋಕ್ಕಾಗದೇ ಇರೋದು, ಫಾಗು ಆ ಥರ ಎಲ್ಲ ಇದ್ದರೆ, ಬ್ರೈನ್ ಫಾಗು ಆ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮ್ಮನ್ನು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಯೋಚನೆ ಮಾಡಿ ನೋಡಿ, ಪ್ರಯೋಜನ ಆದರೆ ತೊಗೊಳ್ಳಿ. ಓಕೆನಾ?